ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಭವಿಷ್ಯವನ್ನು. ಬನ್ನಿ ನೋಡೋಣ ಸ್ನೇಹಿತರೆ. ಮಕರ ರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ರಹಸ್ಯವಾಗಿ ಒಬ್ಬ ಮಹಿಳೆ ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಈ ಮಹಿಳೆ ಯಾರೆಂದು ತಿಳಿದರೆ ನೀವು ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಮಕರ ರಾಶಿಯವರು ಎಷ್ಟೇ ಕೆಲಸ ಇದ್ದರೂ ಕೂಡ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುವಂತಹ ಸಮಯ ಇದಾಗಿರೋದ್ರಿಂದ ಆ ಮಹಿಳೆ ಯಾರು, ಆ ಮಹಿಳೆ ನಿಮಗೆ ಒಳ್ಳೆಯದನ್ನು ತರ್ತಾರಾ ಅಥವಾ ಯಾವ ರೀತಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು, ಎಲ್ಲ ರೀತಿಯ ತೊಂದರೆಗಳಿಂದ ಬರುವುದು ಹೇಗೆ, ಈ ಸಮಯ ನೀವು ಅನುಸರಿಸಬೇಕಾದಂಥ ಪ್ರಯೋಜನಕಾರಿಯಾದಂಥ ಪರಿಣಾಮಕಾರಿಯಾದಂಥ ವಿಶೇಷವಾದ ಮಾಹಿತಿ ಯಾವುದು ಎಂಬ ಸಂಪೂರ್ಣ ಭವಿಷ್ಯ ಇದರಲ್ಲಿದೆ. ಆ ಒಂದು ಮಹಿಳೆಯ ಬಗ್ಗೆ ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡರೆ ಬಹಳಷ್ಟು ಕಷ್ಟಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಎದುರಾಗುತ್ತಿರುವ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡಿಕೊಳ್ಳುವಂತಹ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂಥ ಸಂಪೂರ್ಣ ಭವಿಷ್ಯ ಇದರಲ್ಲಿದೆ. ಎಲ್ಲರೂ ಕೂಡ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗಾಗಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ವೈಯಕ್ತಿಕವಾಗಿ ತುಂಬ ಒಳ್ಳೆಯವರು. ಅವರ ವ್ಯಕ್ತಿತ್ವ ತುಂಬ ಒಳ್ಳೆಯದು. ಯಾರನ್ನು ಕೇಳಿದರೂ ಕೂಡ ಮಕರ ರಾಶಿಯವರು ಉತ್ತಮ ಜೀವನವನ್ನು ನಡೆಸುವಂತಹ ಅದ್ಭುತ ಶಕ್ತಿ ಹೊಂದಿರುವಂತಹ ಜನರು ಅಂತ ಹೇಳ್ತಾರೆ. ಮಕರ ರಾಶಿಯಲ್ಲಿರುವಂತಹ ಮಹಿಳೆಯರೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, ಅವರು ಅಲಂಕಾರದ ಉತ್ತಮ ಪ್ರಿಯರು. ಇದರ ಅರ್ಥ ಅವರು ಹೆಚ್ಚಿನ ಸಮಯವನ್ನು ಸುಂದರವಾಗಿರುವುದಕ್ಕೆ ಕಳೀತಾರೆ. ಅವರ ಜೀವನವನ್ನು ಅಲಂಕರಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಒಂದು ಪದದಲ್ಲಿ ಅವರು ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಕಳೆಯುತ್ತಾರೆ. ಯಾವ ರೀತಿಯ ಉಡುಗೆ ಒಳ್ಳೆಯದು, ಯಾವ ರೀತಿ ಕೇಶ ವಿನ್ಯಾಸ ಉತ್ತಮ ಎಂಬಂತಹ ವಿಶೇಷವಾದ ಎಚ್ಚರಿಕೆ ಅವರ ಜೀವನದಲ್ಲಿ ಸೌಂದರ್ಯದ ಮೇಲೆ ಜಾಸ್ತಿ ಇರುತ್ತೆ. ಮಕರ ರಾಶಿಯವರು ದೃಢ ಸಂಕಲ್ಪ, ದೃಢ ನಿಶ್ಚಯ ಉಳ್ಳವರು ಮತ್ತು ಕಾರ್ಯನಿರ್ವಹಿಸುವ ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರು ಬಯಸಿದ್ದನ್ನು ಸಾಧಿಸುವವರೆಗೆ ನಿದ್ರೆ ಮಾಡಿದಂತಹ ಮನಸ್ಥಿತಿ ಇರುತ್ತೆ. ಈ ಕ್ರಮದಲ್ಲಿ ಅವರು ಬಯಸಿದ್ದನ್ನು ಸಾಧಿಸುವವರೆಗೂ ತಾಳ್ಮೆಯಿಂದ ಮತ್ತು ಶಕ್ತಿಯುತವಂತದಿಂದ ವಿಶ್ವಾಸದಿಂದ ಕಾಯುತ್ತಾರೆ. ಅವರು ಯಾವುದೇ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಮಧ್ಯ ವಯಸ್ಸಿನಿಂದ ಅವರ ಜೀವನ ಅದ್ಭುತವಾಗಿರುತ್ತೆ ಎಂದರೆ ಅವರು ಬಯಸಿದ ಜೀವನವನ್ನು ಅನುಭವಿಸುತ್ತಾರೆ. ಅವರು ಬದುಕಲು ಬಯಸುವ ರೀತಿಯಲ್ಲಿ ಬದುಕುತ್ತಾರೆ. ಉನ್ನತ ಮಟ್ಟದ ಹುದ್ದೆಯನ್ನು ಪಡೆಯುವ ಅವಕಾಶ ಇರುತ್ತೆ. ಅವರು ಸಾಕಷ್ಟು ಹಣವನ್ನು ಗಳಿಸಿಕೊಳ್ಳುತ್ತಾರೆ ಮತ್ತು ಸ್ವಂತ ಮನೆಯನ್ನು ನಿರ್ಮಿಸುತ್ತಾರೆ. ಅವರಿಗೆ ವಹಿಸಲಾದ ಜವಾಬ್ದಾರಿಯನ್ನು ಚೆನ್ನಾಗಿ ಪೂರೈಸುವಂತಹ ಚಾಣಾಕ್ಷತನ ಇರುತ್ತದೆ. ಎಲ್ಲರಿಂದ ಕೂಡ ಬೆಂಬಲಿಸಲ್ಪಡುತ್ತಾರೆ. ಅವರು ಉತ್ತಮ ಕೌಶಲ್ಯದೊಂದಿಗೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಶಿಸ್ತಿನ ಅರ್ಥಶಾಸ್ತ್ರವನ್ನು ಕಂಡುಕೊಂಡಿರುವಂತಹ ಜನರಾಗಿರುವುದರಿಂದ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಅದೃಷ್ಟವಂತರು. ಅಂದರೆ ಐಶ್ವರ್ಯಗಳಿಗೆ ಹಣ ಖರ್ಚು ಮಾಡುವಂಥ ಮನಸ್ಥಿತಿ ಇವರದ್ದಾಗಿರುತ್ತದೆ. ಐಶ್ವರ್ಯಭರಿತ ಜೀವನವನ್ನು ನಡೆಸುತ್ತಾರೆ ಅಂದರೆ ಅವರು ಐಶ್ವರ್ಯಭರಿತ ಜೀವನವನ್ನು ಇಷ್ಟಪಡ್ತಾರೆ ಅಂತ ಅರ್ಥ. ಅವರಿಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡೋದು ಅಷ್ಟೇ ಅಲ್ಲದೆ ಒಂದು ಸೌಂದರ್ಯದ ಮೇಲೆ ಹೆಚ್ಚು ಗಮನ ಕೊಡೋದು ತುಂಬ ಇಷ್ಟವಾದಂಥ ಕೆಲಸಗಳು ಅಂತ ಹೇಳ್ಬೋದು. ಇನ್ನು ಅವರ ಹೆಂಡತಿ ಅವರಿಗೆ ತಮ್ಮ ಸಂಬಂಧಿಕರಿಂದ ಪೂರ್ವ ಬೆಂಬಲ ಸಿಗುತ್ತೆ. ಅವರ ಮಕ್ಕಳ ವಿಚಾರದಲ್ಲಿ ಕೂಡ, ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಬೆಂಬಲ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವರಿಗೆ ವಿಶೇಷವಾಗಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ನೆಮ್ಮದಿಯಿಂದ ಜೀವನ ನಡೆಸುವಂಥ ಎಲ್ಲ ರೀತಿಯ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರ್ತಾರೆ. ಈ ರಾಶಿಯವರು ತುಂಬ ಒಳ್ಳೆಯವರಾಗಿರೋದ್ರಿಂದ ಅವರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಸ್ನೇಹಿತರೆ. ಆದರೆ ಅವರು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು, ತೊಂದರೆಗಳನ್ನು, ಟೀಕೆಗಳನ್ನು ಮೈಮೇಲೆ ಎಳೆದುಕೊಳ್ತಾರೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಮಕರ ರಾಶಿಯವರು ಅಷ್ಟು ಬೇಗ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಆದರೂ ಈ ರಾಶಿ ಚಕ್ರ ಚಿಹ್ನೆಯವರು ಕೋಪಗೊಂಡರೆ ಶಾಂತವಾಗೋದು ತುಂಬ ಕಷ್ಟ.
ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಹಠಮಾರಿತನ ಹೆಚ್ಚಾಗುತ್ತೆ. ಅವರ ಹಠಮಾರಿತನವನ್ನು ಬಿಟ್ಟು ಬಿಡಬೇಕು, ಏಕೆಂದರೆ ನಷ್ಟಗಳಿಗೆ ಕಾರಣವಾಗುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರ ಮಹಿಳೆಯರು ಕೂಡ ಕೋಪಗೊಂಡು ತಕ್ಷಣ ಶಾಂತಿಯಾಗೋದನ್ನು ಕಲಿತುಕೊಳ್ಳಬೇಕು. ಈ ರಾಶಿಯ ಮಹಿಳೆಯರು ಸುಂದರಿಯರಾಗಿರುತ್ತಾರೆ. ಸಾಮಾನ್ಯವಾಗಿ ಸಂಗೀತ ಸೌಂದರ್ಯದಲ್ಲಿ ಅಪಾರ ಪ್ರೀತಿಯನ್ನು ಹೊಂದಿರುತ್ತಾರೆ. ಒಳ್ಳೆಯ ಮನಸ್ಸಿನ ಇಚ್ಛಾಶಕ್ತಿಯನ್ನು ಹೊಂದಿರುವಂತಹ ವಿಶೇಷವಾದ ಅಪೇಕ್ಷಿತ ಜೀವನವನ್ನು ನಡೆಸುವಂತಹ ಮಹಿಳೆಯವರಾಗಿರುತ್ತಾರೆ. ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಮಹಿಳೆಯರಾಗಿರಬಹುದು, ಗಂಡಸರಾಗಿರಬಹುದು, ಒಳ್ಳೆಯ ವ್ಯಕ್ತಿತ್ವ ಸೌಂದರ್ಯದ ಮೇಲೆ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿರುವಂಥ ಜನರಾಗಿರ್ತಾರೆ. ತುಂಬ ದೃಢ ಸ್ವಭಾವ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ಏನನ್ನೇ ಕೂಡ ಮಾಡಿ ಮುಗಿಸುವಂತಹ ಚಾಣಾಕ್ಷತನ ಇವರಿಗಿರುತ್ತೆ ಸ್ನೇಹಿತರೆ ಅಂತ ಹೇಳ್ಬೋದು. ಶಿಕ್ಷಣದಲ್ಲೂ ಅಷ್ಟೇ ಇವರನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಬಹಳ ಬುದ್ಧಿವಂತಿಕೆ ಇರುತ್ತದೆ. ಎಷ್ಟಿರುತ್ತೆ ಅಂತಂದರೆ ಅವರು ಬುದ್ಧಿವಂತಿಕೆಯನ್ನು ನೋಡಿದ ಯಾರಾದರೂ ಕೂಡ ಅವರತ್ತ ಆಕರ್ಷಿಕರಾಗುತ್ತಾರೆ. ವಿಶೇಷವಾಗಿ ಒಬ್ಬ ಮಹಿಳೆ ಮಕರ ರಾಶಿಯ ಪುರುಷರನ್ನು ರಹಸ್ಯವಾಗಿ ಪ್ರೀತಿ ಮಾಡ್ತಾಳೆ, ಇಷ್ಟಪಡ್ತಾಳೆ. ಏಕೆಂದರೆ ಈ ರಾಶಿ ಚಕ್ರದ ಪುರುಷರು ತುಂಬ ಬುದ್ಧಿವಂತರು ಮತ್ತು ತುಂಬ ಸುಂದರವಾಗಿರ್ತಾರೆ. ಅಂದರೆ ಅವರ ಜೀವನದ ಬಗ್ಗೆ ತುಂಬ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ಅವರು ಎಲ್ಲವನ್ನು ನಿರ್ವಹಿಸುವಂಥ ಚಾಣಾಕ್ಷತನವನ್ನು ಹೊಂದಿರ್ತಾರೆ. ಅಂದರೆ ಅವರ ಮಾತಿರಲಿ, ಕೆಲಸನೇ ಇರಲಿ, ಧೈರ್ಯಶಾಲಿಗಳಾಗಿರ್ತಾರೆ. ಯಾರನ್ನು ನೋಯಿಸದ ಯಾವುದೇ ಆಗಿರಲಿ, ಅಂದರೆ ತೊಂದರೆ ಕೊಡದೆ ಸರಿಯಾದ ಸಮಯಕ್ಕೆ ಮಾತನಾಡೋದು, ಸರಿಯಾದ ಸಮಯಕ್ಕೆ ಕೆಲಸ ಮುಗಿಸೋದು, ಹೀಗೆ ಎಲ್ಲವನ್ನು ಹೊಂದಿರ್ತಾರೆ. ಅದಕ್ಕೆ ಆ ಮಹಿಳೆ ಅವರನ್ನು ಇಷ್ಟಪಡುತ್ತಿರ್ತಾಳೆ ಎಂದರ್ಥ. ಅಂದರೆ ಮಹಿಳೆ ಅವರನ್ನು ಗಮನಿಸ್ತಾ ಇರ್ತಾಳೆ ಎಂದರ್ಥ. ಅವಳು ನಿಮ್ಮನ್ನು ರಹಸ್ಯವಾಗಿ ಶಾಶ್ವತವಾಗಿ ಇಷ್ಟಪಡುತ್ತಿದ್ದಾಳೆ. ಆದ್ದರಿಂದ ಅವಳು ನಿಮ್ಮ ಜೀವನದಲ್ಲಿ ವಿಶೇಷವಾದ ಅಪಾರ ಪ್ರೀತಿಯನ್ನು ಬಯಸ್ತಾ ಇದ್ದಾಳೆ. ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾಳೆ ಎಂದರ್ಥ ಸ್ನೇಹಿತರೆ. ಅವಳು ನಿಮ್ಮ ಪ್ರತಿಯೊಂದು ನಡೆನುಡಿಗಳನ್ನು ಗಮನಿಸುತ್ತಿದ್ದಾಳೆ. ಅವಳು ನಿನ್ನ ಬಗ್ಗೆ ಎಲ್ಲ ವಿವರಗಳನ್ನು ಮತ್ತು ವಿಷಯಗಳನ್ನು ತಿಳಿದಿರುವಂಥ ಸ್ನೇಹಿತರು ಅಥವಾ ಸಂಬಂಧಿಕರಾಗಿರಬಹುದು. ಅವಳು ಕಾಲಕಾಲಕ್ಕೆ ಕಂಡುಹಿಡಿಯಬಹುದು. ನಿನ್ನೊಂದಿಗೆ ಮಾತನಾಡಲು ಅಥವಾ ನಿನಗೆ ಕರೆ ಮಾಡಿ ನಿಧಾನವಾಗಿ ಕಾಯಬೇಕು ಎಂದು ಹೇಳಬಹುದು. ಮತ್ತು ಅವಳು ನಿನ್ನ ಪ್ರತಿಯೊಂದು ನಡೆನುಡಿಯನ್ನು ಸಹ ವೀಕ್ಷಿಸಬಹುದು. ಏಕೆಂದರೆ ನೀವು ಮಾಡುವ ಎಲ್ಲ ಕೆಲಸ ಅವಳಿಗೆ ಇಷ್ಟವಾಗಿರುತ್ತದೆ. ಅಂದರೆ ಪುರುಷರು ಹೀಗಿರಬೇಕು, ಹೀಗೆ ನೀವು ಮಾತನಾಡುವ ಶೈಲಿ ಇರಬೇಕು. ಪ್ರತಿಯೊಂದು ಸಣ್ಣ ಕೆಲಸಗಳು ಅವಳಿಗೆ ಚೆನ್ನಾಗಿ ಹೀಗೆ ಇಷ್ಟವಾಗಿರುತ್ತದೆ ಸ್ನೇಹಿತರೆ. ಅವಳನ್ನು ಹೆಚ್ಚು ನಿಮ್ಮತ್ತ ಆಕರ್ಷಣೆ ಮಾಡುವುದಕ್ಕೆ ಕಾರಣ ಆಗ್ತಿದೆ. ಅದು ನಿಮ್ಮ ಹಣ ನಿರ್ವಹಣೆ ಆಗಿರಲಿ, ನಿಮ್ಮ ಹಣ ಸಂಪಾದನೆ ಮಾಡುವ ಕೌಶಲ್ಯ ಆಗಿರಲಿ, ಬೇರೆಯವರೊಂದಿಗೆ ಅಂದರೆ ಬುದ್ಧಿವಂತಿಕೆಯಿಂದ ಮಾತನಾಡುವ ಎಲ್ಲವನ್ನು ಅವಳು ಶಾಶ್ವತವಾಗಿ ಗಮನಿಸ್ತಾಳೆ. ನಿಮ್ಮ ಆತ್ಮವಿಶ್ವಾಸ, ಅವನಲ್ಲಿರುವಂಥ ಧೈರ್ಯ ಅವಳಿಗೆ ಇಷ್ಟವಾಗುತ್ತೆ ಮತ್ತು ನೀವು ಮಾಡುವ ಪ್ರತಿಯೊಂದು ನುಡಿ ಸಹ ಅವಳು ಅನುಸರಿಸುತ್ತಾಳೆ. ನಿಮ್ಮನ್ನು ಗಮನಿಸುತ್ತಾಳೇ ಇರ್ತಾಳೆ. ಅವಳು ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ. ನಿಮ್ಮ ಜಾತಕದ ಪ್ರಕಾರ ಒಬ್ಬ ಮಹಿಳೆ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ. ಅದು ನಿನ್ನ ಜಾತಕದಲ್ಲಿ ಇದೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆಯಾಗಿ ಅಲ್ಲದೆ ಮಕರ ರಾಶಿಯವರು ಧರಿಸುವಂಥ ರೀತಿ, ಮಾತಿನಲ್ಲಿ ಇರ್ತಕ್ಕಂಥ ತೂಕ, ಉತ್ತಮವಾದ ಬಟ್ಟೆಗಳು ಎಲ್ಲವನ್ನು ನಿಪುಣರಾಗಿ ಇರೋದ್ರಿಂದ, ಬಣ್ಣಕ್ಕೆ ಹೊಂದುವಂತಹ ಮಾತ್ರವಲ್ಲದೆ ಅವರ ತುಂಬ ಒಂದು ಸೌಂದರ್ಯ ಪ್ರಿಯರಾಗಿರೋದ್ರಿಂದ ಅವರನ್ನು ನೋಡಿದ ಯಾರೇ ಒಬ್ಬ ವ್ಯಕ್ತಿಯಾದರೂ ಆಕರ್ಷಣೆಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ. ನೀವು ತುಂಬ ಒಳ್ಳೆಯ ಮನಸ್ಸಿರೋರಾಗಿರೋದ್ರಿಂದ ಅವರು ನಿಮ್ಮನ್ನು ಬೇಕೆಂದು ಬಯಸ್ತಾ ಇದ್ದಾರೆ. ಅವರು ಒಳ್ಳೆಯವರು ಎಂದು ಹೇಳಿಕೊಂಡು ಎಲ್ಲ ರೀತಿ ಕೆಲಸವನ್ನು ನಿರ್ವಹಿಸುವಂಥ ಮನಸ್ಥಿತಿ ಇರೋದ್ರಿಂದ ಖಂಡಿತವಾಗಿ ಆ ಮಹಿಳೆ ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮ ಹಿಂದೆ ಸದಾಕಾಲ ಅವಳು ನಿಮಗೋಸ್ಕರ ಕಾಯ್ತಿದ್ದಾಳೆ. ನಿಮ್ಮನ್ನು ಬಹಳಷ್ಟು ಇಷ್ಟಪಡುತ್ತಿದ್ದಾಳೆ. ನಿಮ್ಮ ಮನೆಯ ಮುಂದೆ ಅಥವಾ ಹಿಂದೆ ನೋಡಿದಾಗಲೆಲ್ಲ ಅವಳು ನಿಮ್ಮನ್ನು ಯಾವಾಗಲೂ ಕೂಡ ನೆಲವನ್ನು ನೋಡುತ್ತಾಳೆ. ಅಷ್ಟೇ ಅಲ್ಲದೆ ಅವಳು ನಿಮ್ಮನ್ನು ಪುರುಷನ ಒಂದು ವ್ಯಕ್ತಿತ್ವದ ವಿಷಯದಲ್ಲಿ ಕಾಣುತ್ತಾರೆ. ಹಾಗೆ ಇರೋದ್ರಿಂದ ಮಕರ ರಾಶಿಯವರು ಸ್ವಯಂಚಾಲಿತವಾಗಿ ಅವರನ್ನು ಇಷ್ಟಪಡುತ್ತಾರೆ. ಆ ಮಹಿಳೆ ಈ ಪ್ರೀತಿಯನ್ನು ಹೇಳಲು ಸಾಧ್ಯವಿಲ್ಲ. ಆ ಮಹಿಳೆ ನಿಮ್ಮನ್ನು ಪ್ರೀತಿಸುತ್ತಾಳೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಅವಳು ನಿಮ್ಮನ್ನು ಮನಸಾರೆ ಮೆಚ್ಚಿಕೊಂಡಿರ್ತಾಳೆ. ನಿಮ್ಮ ಮುಂದೆ ಬಂದು ಹೇಳೋದಕ್ಕೆ ಭಯಪಡುತ್ತಿರುತ್ತಾಳೆ. ಅಷ್ಟೇ ಅಲ್ಲದೆ ನೀವು ಹೇಳಕ್ಕೆ ಹೋದರೂ ಕೂಡ ಸಾಧ್ಯವಾಗದೆ ಹೋಗಬಹುದು. ಏಕೆಂದರೆ ನೀವು ಅವರನ್ನು ಗಮನಿಸಿ ಒಂದು ಮದುವೆಯ ತನಕ ಹೋಗುವಷ್ಟರಲ್ಲಿ ನಿಮಗೆ ಬೇರೆ ಸಂಬಂಧ ಸಿಗಬಹುದು ಅಥವಾ ಬೇರೆಯವರ ಜೊತೆ ಮದುವೆ ನಿಶ್ಚಯವಾಗಿರಬಹುದು. ಆದ್ದರಿಂದ ಆ ಮಹಿಳೆ ನಿಮ್ಮನ್ನು ದೂರದಿಂದಲೇ ನೋಡಿ ಸಂತೋಷ ಪಡ್ತಾ ಇರ್ತಾಳೆ. ನಿಮ್ಮನ್ನು ಅವಳು ಮನಸಾರೆ ಪ್ರೀತಿಸ್ತಾ ಇರ್ತಾಳೆ. ನಿಮ್ಮತ್ತ ಆಕರ್ಷಿತಳಾಗಿರ್ತಾಳೆ ಎಂದು ನಾವು ಹೇಳ್ಬೋದು. ಏಕೆಂದರೆ ಈ ಸಮಯದಲ್ಲಿ ಅವಳು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಯೋಚನೆ ಮಾಡ್ತಾಳೆ ಮತ್ತು ದೇವರಲ್ಲಿ ಹರಕೆ ಮಾಡ್ತಾಳೆ. ನೀವು ಆರೋಗ್ಯವಂತರಾಗಿರಬೇಕು, ದೈಹಿಕವಾಗಿ ಶಕ್ತಿವಂತರಾಗಿರಬೇಕು, ನೆಮ್ಮದಿಯಾಗಿರಬೇಕು, ಸಂತೋಷದ ಜೀವನ ನಿಮಗೆ ಸಿಗಬೇಕು ಅಂತ ಆ ಒಂದು ಮಹಿಳೆ ನಿಮಗೆ ಸಂಪೂರ್ಣವಾಗಿ ಆಶೀರ್ವಾದದ ಮೂಲಕ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತಿದ್ದಾಳೆ ಸ್ನೇಹಿತರೆ. ಒಟ್ಟಾರೆಯಾಗಿ
ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಆ ಮಹಿಳೆ ನಿಮ್ಮನ್ನು ಪ್ರೀತಿಸುವಷ್ಟು ಬೇರೆ ಯಾರನ್ನು ಕೂಡ ಪ್ರೀತಿಸುವುದಷ್ಟು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತಿದೆ. ಒಟ್ಟಾರೆ ನಿಮಗೆ ಏನು ತೊಂದರೆ ಇಲ್ಲದೆ ಇರುವಂಥ ನೆಮ್ಮದಿಯ ಜೀವನ ಸಿಗುತ್ತದೆ. ಕಾರಣ ಅವರೇ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ದೇವರಲ್ಲಿ ಮಾಡಿರುವಂಥ ಎಷ್ಟೋ ಪೂಜೆ ಪ್ರಾರ್ಥನೆಗಳು ನಿಮ್ಮನ್ನು ಶಕ್ತಿವಂತರನ್ನಾಗಿ, ಧೈರ್ಯವಂತರನ್ನಾಗಿ ಮಾಡುತ್ತೆ, ಸದೃಢ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗುತ್ತೆ. ನೀವು ಮಾಡುವ ಯಾವುದೇ ಕೆಲಸ ಉತ್ತಮವಾಗಿರದೇ ಇದ್ದರೂ ಕೂಡ ಅವಳು ನಿಮ್ಮನ್ನು ಇಷ್ಟಪಡ್ತಾಳೆ. ನಿಮಗೆ ಯಾವುದೇ ಕೆಲಸ ಇಷ್ಟ ಇಲ್ಲದೆ ಮನಸ್ಸಿನಲ್ಲಿ ಕೋಪ ಮಾಡಿಕೊಂಡು, ಜಗಳ ಮಾಡಿಕೊಂಡು ಯಾವುದೇ ಕೆಲಸವನ್ನು ನಿರ್ವಹಿಸಿದ್ದು ಹೋದರೂ ಕೂಡ ಆ ವ್ಯಕ್ತಿಗೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಇಷ್ಟವಾಗುತ್ತೆ ಇರುತ್ತೆ. ಈ ರೀತಿಯಲ್ಲಿ ಅವಳಿಗೆ ಕಾರಣ ತಿಳಿದಿಲ್ಲ. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಲು ಹೆಚ್ಚು ಕಾರಣಗಳಿಲ್ಲ, ಒಬ್ಬ ವ್ಯಕ್ತಿಯನ್ನು ದ್ವೇಷಿಸಲು ಹೆಚ್ಚು ಕಾರಣಗಳಿಲ್ಲ. ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಅಂತ ಹೇಳುತ್ತಲೇ ಇರುತ್ತಾರೆ. ಏನೇ ಆದರೂ ಅವರ ರೀತಿಯಲ್ಲಿ ಅವರು ಧೈರ್ಯಶಾಲಿಗಳಾಗಿರುತ್ತಾರೆ. ಮತ್ತು ಅವರು ಅಂತ ಹೇಳಿ ಅವರು ತುಂಬ ಬುದ್ಧಿವಂತರು. ಏನೇ ಆದರೂ ಕೂಡ ಅವರು ತುಂಬ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡ್ತಾರೆ. ಈ ರೀತಿಯ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡದೇ ಇರಲು ಕಾರಣವಿರಬಹುದು. ಆದರೆ ಉದಾಹರಣೆಗೆ ಒಬ್ಬ ಎಲ್ಲ ರೀತಿಯ ತೊಂದರೆಗಳನ್ನು ನಿರ್ವಹಿಸುವಂಥ ಚಾಣಾಕ್ಷತನ ವ್ಯಕ್ತಿಯಾಗಿ ಆ ಮಹಿಳೆ ಕಾಯ್ತಾ ಇದ್ದಾರೆ. ನಿಮ್ಮ ಎಲ್ಲ ಗುಣಗಳು ಅವರ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದಾಳೆ. ಅವಳು ನಿಮ್ಮನ್ನು ಯಾವಾಗಲೂ ಕೂಡ ಸದಾ ನಿಮ್ಮ ಹೃದಯದಲ್ಲಿ ಸಿಂಹಾಸನವನ್ನು ಕಟ್ಟಿ ಪೂಜಿಸುವಂಥ ಮೆಚ್ಚಿಸಲು ಪ್ರಯತ್ನಿಸುತ್ತಾಳೆ. ಯಾವುದೇ ತಪ್ಪಿನಲ್ಲಿ ಬೆಳಕಿನಲ್ಲಿ ನೋಡುವ ಅಗತ್ಯವಿಲ್ಲ. ಆದರೆ ನಾವು ಅದನ್ನು ಒಳ್ಳೆಯ ಬೆಳಕಿನಿಂದ ಕೂಡ ಯೋಚಿಸಬಹುದು. ಏಕೆಂದರೆ ಒಬ್ಬ ಮಹಿಳೆಯನ್ನು ಮೆಚ್ಚಿಸಲಾಗುತ್ತೆ ಎಂಬ ಕಾರಣಕ್ಕೆ ನಾವು ಅದನ್ನು ವಿಭಿನ್ನವಾಗಿ ಅರ್ಥೈಸಬಾರದು. ಏಕೆಂದರೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ ಸ್ನೇಹಿತರೆ. ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ಅವರ ಜೊತೆಯಾಗಿ ಆ ಮಹಿಳೆ ಇರಬಹುದು, ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇರಬಹುದು, ಸಂಬಂಧಿಕರಲ್ಲಿ ಇರಬಹುದು, ನಿಮ್ಮ ಕುಟುಂಬಸ್ಥರಲ್ಲಿ ಇರಬಹುದು. ಈ ಮಹಿಳೆಯಿಂದಾಗಿ ನಿಮಗೆ ಯಾವುದೇ ನಷ್ಟವಾಗುವುದಿಲ್ಲ. ಆ ಮಹಿಳೆ ಯಾರೆಂದು ನಿಮಗೆ ತಿಳಿಯುತ್ತದೆ. ಏಕೆಂದರೆ ನೀವು ನಿಮ್ಮ ಕೆಲಸದ ಸ್ಥಳದ ಬಳಿ ಇರಬಹುದು, ಯಾರಾದರೂ ಕೂಡ ಇರಬಹುದು, ಗಮನಿಸುತ್ತಲೇ ಇರಬಹುದು. ನೀವು ನಿಮ್ಮ ಸಾಮಾಜಿಕ ಅಥವಾ ಸ್ನೇಹಿತರಲ್ಲಿ ಇರಬಹುದು, ನಿಮ್ಮೊಂದಿಗೆ ಸದಾಕಾಲ ಮಾತನಾಡುತ್ತಿರಬಹುದು. ನಿಮ್ಮ ಕೆಲಸಗಳನ್ನು ಗಮನಿಸುತ್ತಾರೆ, ನಿಮ್ಮ ಜೊತೆಗೆ ನಿಂತು ನಿಮ್ಮ ಸಾಂತ್ವನವನ್ನು ನೀಡುತ್ತಾರೆ, ಧೈರ್ಯವನ್ನು ಕೊಡ್ತಾರೆ. ಸ್ನೇಹಿತರೆ, ನೋಡೋದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ.